ಎಲ್ರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಮ್ಮ ಪ್ರಯಾಣದ 4ನೇ ದಿನ. ನಾವು ಇವಾಗ ಬೆಳಗ್ಗೆ ಕಾಶಿಯಿಂದ ಬುದ್ಧಗಯಾಕ್ಕೆ ಹೊರಟಿದ್ದೀವಿ. ಕಾಶಿಯಿಂದ ಬುದ್ಧಗಯಾಕ್ಕೆ ಹೋಗೋದಕ್ಕೆ 5.5 ತಾಸು ಬೇಕಾಗುತ್ತೆ ಟೈಮು. ಆ ಟೈಮ್ನಲ್ಲಿ ನಾವು ಸುಮ್ಮನೆ ಹೋಗೋದಕ್ಕಾಗೋದಿಲ್ಲಲ್ವ. ಬಸ್ಸಲ್ಲಿ ಏನೇನು ಮಾಡಿದ್ದೀವಿ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಹಾಗೆ ಯಾರ್ಯಾರೆಲ್ಲ ಪಿಂಡ ಪ್ರದಾನವನ್ನು ಕಾರ್ಯಕ್ರಮವನ್ನು ಮಾಡ್ತಾರೋ ಅವರನ್ನೆಲ್ಲ ಮೊದಲೇ ಬೇರೆ ಬಸ್ನಲ್ಲಿ ಕಳಿಸಿದ್ರು. ನಾವೆಲ್ಲ 1 ಅವರ್ ಲೇಟಾಗಿ ಹೊರಟಿದ್ದೀವಿ. ಬನ್ನಿ ಇವಾಗ ನಾವು ಬಸ್ನಲ್ಲಿ ಏನೇನು ಮಾಡ್ತಾ ಹೋಗಿದ್ದೀವಿ ಅನ್ನೋದನ್ನು ಕೂಡ ನೋಡಿ. ನೀಡು ನಮಗೆ ರಕ್ಷಾ, ಜೀವಿಗೆ ತಾನೀಡುವನು ಧರ್ಮದ ಭವ್ಯ ನಾಡಿದು ಕರ್ನಾಟಕ ನೀಡಿದು ಅಪಾರ ಕೀರ್ತಿ ಕಡಿದು ಮಾಲಿ ತುಂಗಭದ್ರೆ ಹರಿಯುತ್ತಿಹಳು ಇಲ್ಲಿ ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ, ಮಾನವನ ಪಾಪವನ್ನು ತೊಳೆವ ಕಲ್ಪವಲ್ಲಿ ಅಪಾರ ಕೀರ್ತಿ ಗಳಿಸಿ ಮೆರೆಯ ಭವ್ಯ ನಾಡಿದು ಕರ್ನಾಟಕವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ. ಜೈ ಕರ್ನಾಟಕ, ಜೈ ಜೈ ಭಾರತ. ಬಂಕಾಪುರಿಂದ ಬಂದಿರು. ಬಂಕಾಪುರ ಜೋರ ಹೇಳ. ಬಂಕಾಪುರು ಹೂವಿನಪ್ಪ ಸ್ವೀಕರಿಸಪ್ಪ, ಹೂವಿನಕಪ್ಪ ಸಾವಿರ ತಪ್ಪ ಮನ್ನಿಸಲಪ್ಪ. ಓ ಗುರು ನೀ ಗಣಪತಿ ಬಪ್ಪ, ಓ ಗುರು ನೀ ಗಣಪತಿ ಬಪ್ಪ. ಮೂಡಣದಲ್ಲಿ ದಿನಕರ ಕಳೆದು ಶುಭಕರ ವೇಳೆ, ಗಮ್ ಗಮ್ ಮಲ್ಲಿಗೆ ಸಂಪಿಗೆ ಹೂಗಳು ಅರಳಿದ ಮಾಲೆ ತಂದಿರುವೆ ನಿನಗಾಗಿ, ನಮಿಸಿರುವೆ ತಲೆಬಾಗಿ. ಬಾರಪ್ಪ ಬಾಗಿಲಿಗಪ್ಪ ತೋರಣವಪ್ಪ, ನೀ ಬರಲೆಂಬ ಕಾರಣವಪ್ಪ. ಗಂಧದ ಕಪ್ಪ ಕಾಣಿಕೆಯಪ್ಪ, ಓ ಗುರು ನೀ ಗಣಪತಿ ಬಪ್ಪ, ಓ ಗುರು ನೀ ಗಣಪತಿ ಬಪ್ಪ. ಮೂಡಣದಲ್ಲಿ ದಿನಕರ ಕಳೆದು ಶುಭಕರ ವೇಳೆ, ಗಮ್ ಗಮ್ ಮಲ್ಲಿಗೆ ಹೂಗಳು ಅರಳಿದ ಸಂಪಿಗೆ ಮಾಲೆ ತಂದಿರುವೆ ನಿನಗಾಗಿ, ನಮಿಸಿರುವೆ ತಲೆಬಾಗಿ. ಬಾರಪ್ಪ ಅಂಗೈ ತುಪ್ಪ ಹೋಳಿಗೆಯಪ್ಪ, ಹೋಳಿಗೆಗಪ್ಪ ಹಾಲಿದೆಯಪ್ಪ ಸಾವಿರ ತಪ್ಪ ಮನ್ನಿಸಲಪ್ಪ. ಓ ಗುರು ನೀ ಗಣಪತಿ ಬಪ್ಪ, ಓ ಗುರು ನೀ ಗಣಪತಿ ಬಪ್ಪ. ನಿಮ್ದು ಇಂಟ್ರೊಡಕ್ಷನ್. ನಿರ್ಮಲ ಬಂಕಾಪುರ. ಬಂಕಾಪುರ ದೊಡ್ಡ ಹೇಳ್ರಿ. ಮತ್ತೆ ನೀವು ಬಂಕಾಪುರ ಬರ್ತಾ ಇಲ್ಲ, ಹಾಡು ಬರಲ್ಲ ಜಾಸ್ತಿ. ಪರವಾಗಿಲ್ಲ, ಹಾಡು ಹಾಡಾಡಿ. ನೀಡದಿರು ಶಿವ, ಶಿವ ನೀಡದಿರು ಶಿವ. ಬಾಗುವುದು ಎನ್ನ ಕಾಯ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನೀನೆ ನೂರಾರು ಬಯಕೆ ಬಿಟ್ಟು ನಮಿಸೋದು ನಾ ಕಾಣೆನು. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಬಂಗಾರ ಕೃತಕ ಶೃಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರ ಬೇಕೆ. ಬಂಗಾರ ಕೃತಕ ಶೃಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರ ಬೇಕೆ. ನೀನಿಟ್ಟ ಕಾಯ
ನೀನು ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಹಬ್ಬವಂತೆ ಅಲುಗೀತಿ ಸಿಂಗಾರವಂತೆ ಮಲ್ಲರ ಕಾಳಗ ಮದಾನೆಯಂತೆ ಮಲ್ಲರ ಕಾಳಗ ಮದಾನೆಯಂತೆ ಪುಲ್ಲಾಕ್ಷರ ತಾನಲ್ಲಿಗೆ ತೆರಳಿದ ತಾರಮ್ಮಯ್ಯ ಯದು ಕುಲವಾರಿದಿ ಚಂದ್ರಮನ. ನನ್ನ ಹೆಸರು ಶೋಭಾ ಅಂತ. ನನ್ನ ಹೆಸರು ಶೋಭಾ ಅಂತ. ನಾನು ಅಕ್ಕಿಹಾಲೂರಿಂದ ಬಂದಿದ್ದೇನೆ. ನಾವು ನಿನ್ನ ದೀನರು ನಾವು ನೀನು ಅರಿದಿ ಮುಡರು ನಮಗೆ ಬೆಳಕು ತೋರಿ ಜ್ಞಾನ ಜ್ಯೋತಿ ನೀಡಿ ಮನುಷ್ಯರನ್ನಾಗಿ ಮಾಡು ನಮ್ಮನು. ಎಲ್ಲಿ ತನ್ನನ್ನ ಚೆಲವೀನ ಎಲ್ಲಿ ತನ್ನನ್ನ ಚೆಲವೀನ ಎಲ್ಲಿ ತನ್ನ ಆ ಚೆಲವೀನ ನೀರೂರು ಆ ಕಡೆ ಶಿವಮೊಗ್ಗದಿ ಕಡೆ ನೀರೂರು ಕಡೆ ಶಿವಮೊಗ್ಗದಿ ಕಡೆ ಮೂತ್ತು ಮಾರುವರು ಮರತುಮ್ಮೆ ಮೂತ್ತು ಮಾರುವರು ಮರತುಮ್ಮೆ ಮೂತ್ತು ಮಾರುವರು ಮರತುಮ್ಮೆ ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಯಲಿಟ್ಟನು. ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಲೆಯವಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಡೆಯಿತು ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ದೂರದಲ್ಲಿರುವ ವೀರ ಶಿರೋಮಣಿ ನೀನಾಗು ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು ಕಾಣುವ ಯೋಗಿಯು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹೂವೆ ಮಲ್ಲಿಗೆ ಹೂವೆ ಹೇಳುವೋ ಚೆಲುವೆ ಚೆಲುವಿನ ಹೂವೆ. ಈಗ ನಾವು ಕಾಶಿಯಿಂದ ಹೊರಟು ಗಯಾಕ್ಕೆ ಬಂದ್ವಿ. ಗಯಾದ ಹೋಟೆಲ್ನಲ್ಲಿ ನಾವು ಬಂದ್ವಲ್ಲ, ಬರೋ ತನಕನೇ ನಮಗೆಲ್ಲ ಬಿಸಿ ಬಿಸಿಯಾಗಿ ಊಟವನ್ನು ರೆಡಿ ಮಾಡಿಟ್ಟಿದ್ರು. ಬಂದ ತಕ್ಷಣ ನಾವೆಲ್ಲ ಕೈಕಾಲು ತೊಳ್ಕೊಂಡು ಊಟವನ್ನು ಮಾಡಿದ್ವಿ. ಊಟ ಮಾಡಿದ ನಂತರ ಕೆಲವೊಬ್ಬರೆಲ್ಲ ರೆಸ್ಟ್ ಮಾಡಿದ್ರು. ಯಾಕೆಂದರೆ ತುಂಬ ದೂರದಿಂದ ನಾವು ಬಂದಿರೋದಕ್ಕೆ ಕೆಲವೊಬ್ಬರಿಗೆಲ್ಲ ಸುಸ್ತಾಗಿರುತ್ತಲ್ವ, ವಯಸ್ಸಾದವ್ರು ಕೂಡ ಇದ್ರಲ್ವ, ಕೆಲವೊಬ್ಬರೆಲ್ಲ ರೆಸ್ಟ್ ಮಾಡಿದರು. ಹಾಗೆ ನಾವು ಇಲ್ಲಿಂದ ವಿಷ್ಣುಪಾದವನ್ನು ನೋಡೋದಕ್ಕೆ ಹೋದ್ವಿ. ಗಯಾದಲ್ಲಿ ವಿಷ್ಣುಪಾದ ಇದೆ, ಅಲ್ಲೇ ಆ ದೇವಸ್ಥಾನದಲ್ಲೇ ಪಿಂಡ ಪ್ರದಾನವನ್ನು ಮಾಡಲಾಗುತ್ತೆ. ಇವಾಗ ಯಾರೆಲ್ಲ ಹಿರಿಯರಿಗೆ ಮತ್ತು ಪಿತೃಗಳಿಗೆಲ್ಲ ಕಾರ್ಯವನ್ನು ಮಾಡ್ತಾರೆ, ಅಂದರೆ ಪಿಂಡವನ್ನು ಹಾಕಿ ಕಾರ್ಯವನ್ನು ಮಾಡ್ತಾರೋ ಅದನ್ನು ಕೂಡ ಅಲ್ಲಿ ಗಯಾದ ದೇವಸ್ಥಾನದಲ್ಲೇ ಹೊರಗಡೆ ಎಲ್ಲ ಮಾಡಿಸ್ತಾ ಇರ್ತಾರೆ. ಅಲ್ಲಿ ವರ್ಷ ಪೂರ್ತಿನೂ ಈ ಥರ ಪಿಂಡ ಪ್ರದಾನ ಕಾರ್ಯಕ್ರಮ ನಡೀತಾನೆ ಇರುತ್ತೆ. ಹಾಗೆ ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಾನು ಯಾವುದೇ ವಿಡಿಯೋವನ್ನು ಹಾಕಿದ ತಕ್ಷಣ ನಿಮಗೆ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನು ಬಂದು ತಲುಪುತ್ತೆ. ನೀವು ಆ ತಕ್ಷಣ ವಿಡಿಯೋವನ್ನು ನೋಡ್ಬೋದು. ಹಾಗೆ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಕೂಡ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಖಂಡಿತ ನನಗೆ ಕಾಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ.
ನೋಡಿ ನಾವಿದು ಉಳ್ಕೊಂಡಿರುವಂಥ ಹೋಟೆಲು. ಈ ಹೋಟೆಲ್ನಲ್ಲೆಲ್ಲ ನೋಡಿ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿ ಗಾರ್ಡನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ರಾತ್ರಿ ಕೂಡ ಚೆನ್ನಾಗಿ ಲೈಟಿಂಗ್ ಎಲ್ಲ ಮಾಡಿದರು. ಅದನ್ನು ಕೂಡ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ನಾವು ಇವಾಗ ನೋಡಿ ಹೊರಟ್ವಿ ಅಂತ ಹೇಳಿದೆ ಅಲ್ವಾ, ನಾವಿವಾಗ ಇಲ್ಲಿಂದ ಹೊರಟಿದ್ದೀವಿ ವಿಷ್ಣುಪಾದವನ್ನು ನೋಡೋದಕ್ಕೆ ಅಂತ ಹೊರಟ್ವಿ. ಹಾಗೆ ವಿಷ್ಣುಪಾದ ನೋಡಿಕೊಂಡು ನಂತರ ಬುದ್ಧನ ಸ್ಟ್ಯಾಚ್ಯೂವನ್ನು ನೋಡ್ತೀವಿ. ಹಾಗೆಯೇ ಅಲ್ಲಿಂದ ಮತ್ತೆ ನಾವು ಗೋಲ್ಡನ್ ಟೆಂಪಲ್ ಕೂಡ ಇದೆ ಅಲ್ಲಿ. ಗೋಲ್ಡನ್ ಟೆಂಪಲ್ ಕೂಡ ನೋಡಿದ್ವಿ, ಅದು ಕೂಡ ತುಂಬ ಚೆನ್ನಾಗಿತ್ತು. ಇದು ನೋಡಿ ನಾವು ಇಲ್ಲಿ ಇವಾಗ ನೀವು ನೋಡ್ತಾ ಇರೋದು ವಿಷ್ಣುಪಾದ ಇರುವಂತಹ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಇಲ್ಲಿನೇ ಮೇಲ್ಗಡೆ ಇದೆ ವಿಷ್ಣುಪಾದ. ಹಾಗೆ ಇಲ್ಲೇ ಪಾಲ್ಗುಣಿ ನದಿ ಕೂಡ ಇತ್ತು. ಪಾಲ್ಗುಣಿ ನದಿ ಹತ್ರ ನಾವು ಹೋಗಿಲ್ಲ, ಅಲ್ಲಿ ಯಾರೂ ಸ್ನಾನವನ್ನು ಮಾಡೋದಿಲ್ಲ, ಪಾಲ್ಗುಣಿ ನದಿಯಲ್ಲಿ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ನೋಡಿ ಬುದ್ಧನ ಸ್ಟ್ಯಾಚ್ಯೂ ಇರುವಂತಹ ಜಾಗ ಹೇಳಿದೆ ಅಲ್ವಾ ನಾನು, ಈ ಜಾಗವನ್ನು ಕೂಡ ಇವಾಗ ನೀವು ನೋಡ್ತಾ ಇದ್ದೀರಾ. ಇಲ್ಲೆಲ್ಲ ಫೋಟೋಗಳನ್ನು ತಗೋತಾ ಇದ್ದಾರೆ. ಹಾಗೆ ಇದಾದ ನಂತರ ನಾವು ಹೋಗಿರೋದು ಗೋಲ್ಡನ್ ಟೆಂಪಲ್ಲು, ಅದು ಕೂಡ ಚೆನ್ನಾಗಿದೆ. ಇದೆಲ್ಲ ನೋಡಿಕೊಂಡು ನಾವು ರಾತ್ರಿ ಮತ್ತೆ ಹೋಟೆಲ್ಗೆ ಬಂದು ಸ್ಟೇ ಆದ್ವಿ.
ಇವಾಗ ರಾತ್ರಿ ನಾವು ಹೋಟೆಲ್ಗೆ ಬಂದ್ವಿ. ನೋಡಿ ಹೋಟೆಲ್ನಲ್ಲಿ ಯಾವ ರೀತಿ ಡೆಕೋರೇಷನ್ ಎಲ್ಲ ಇರುತ್ತೆ, ಲೈಟಿಂಗ್ ಎಲ್ಲ ಮಾಡಿರ್ತಾರೆ ಅಂತ ನಾನು ಹೇಳಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತ. ನಮಗೆ ಇಲ್ಲಿ ತುಂಬ ಹೊತ್ತು ಇರೋದಕ್ಕೆ ಆಗಿಲ್ಲ, ಯಾಕೆಂದರೆ ಆಲ್ರೆಡಿ ಊಟ ರೆಡಿ ಇದ್ದಿತ್ತು. ಅದಕ್ಕೋಸ್ಕರ ಊಟ ಮಾಡಿ ನಮಗೆ ಮತ್ತೆ ಬೆಳಗ್ಗೆ ಮತ್ತೆ 4:15ಗೆ ರೆಡಿ ಆಗೋದಕ್ಕೆ ಹೇಳಿದರು. ಅದಕ್ಕೋಸ್ಕರ ತುಂಬ ಟೈಮ್ ಇಲ್ಲಿ ವಾಕ್ ಮಾಡೋದಕ್ಕೂ ನಮಗೆ ಟೈಮ್ ಇಲ್ಲಾಗಿತ್ತು. ಯಾಕೆಂದರೆ ನಾವು ಇನ್ ಟೈಮ್ ಎಲ್ಲ ಕೆಲಸಗಳನ್ನು ಮಾಡಬೇಕಲ್ವ. ಬೇಗ ಬೇಗ ನಾವು ಈ ತರಹ ನಾವು ಟೂರಿಗೆ ಹೋದಾಗ ಎಲ್ಲರ ಜೊತೆಗೂ ನಾವು ಒಟ್ಟಿಗೆ ಹೋಗಬೇಕಾಗತ್ತೆ. ಊಟ ಮಾಡೋದಕ್ಕಾಗಲಿ ತಿಂಡಿ ತಿನ್ನೋದಕ್ಕಾಗಲಿ ತುಂಬ ಟೈಮ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಮತ್ತು ಇವತ್ತು ನಮ್ಮದು ಇವ್ರ ಜೊತೆಗೆ ಲಾಸ್ಟ್ ರಾತ್ರಿ ಊಟ ಆಗಿತ್ತಲ್ವ, ಅದಕ್ಕೋಸ್ಕರ ತುಂಬ ವೆರೈಟಿಯನ್ನು ಮಾಡಿದರು. ಗೋಬಿ ಮಂಚೂರಿ ಮಾಡಿದರು, ಹಾಗೆ ತುಂಬ ವೆರೈಟಿ ಮಾಡಿದರು. ಪೂರಿ ಬಾಜಿ ಈ ಥರ ವೆರೈಟಿಯನ್ನು ಮಾಡಿದರು. ಅದು ಎಲ್ಲರೂ ರಾತ್ರಿ ಊಟ ಎಲ್ಲ ಮಾಡಿಕೊಂಡು ಬೇಗನೆ ಮಲ್ಕೊಂಡ್ರು. ಯಾಕೆಂದರೆ ಬೆಳಗ್ಗೆ ನಾವು 4:15ಗೆ ನಾವು ರೆಡಿಯಾಗಿ ಇನ್ನೊಂದು ಶಕ್ತಿಪೀಠವನ್ನು ದರ್ಶನ ಮಾಡೋದಿತ್ತು, ಗಯಾದಲ್ಲಿರುವಂಥ ಶಕ್ತಿಪೀಠ. ಈ ಶಕ್ತಿಪೀಠ ಯಾವುದು ಅಂತಂದರೆ ಸತೀದೇವಿಯ ಎದೆ ಭಾಗ ಬಿದ್ದಂತಹ ಜಾಗ ಅಂತ ಹೇಳ್ತಾರೆ. ಇದು 108 ಶಕ್ತಿಪೀಠಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ತಾರೆ. ತುಂಬ ಶಕ್ತಿಯುತವಾದಂತಹ ಕ್ಷೇತ್ರ ಅಂತ ಹೇಳಿದರು. ಇಲ್ಲಿ ಬೆಳಗ್ಗೆ 5 ಗಂಟೆಗೇ ಇಲ್ಲಿ ದೇವಸ್ಥಾನ ಓಪನ್ ಆಗುತ್ತೆ. 5 ಗಂಟೆಯಿಂದಾನೇ ಜನರು ದರ್ಶನವನ್ನು ಪಡ್ಕೋತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಚಿಕ್ಕದಾದಂತಹ ಬಾಗಿಲಿದೆ, ಅಲ್ಲಿ ಬಕ್ಕೊಂಡು ಒಳಗಡೆ ಹೋಗಬೇಕಾಗತ್ತೆ. ಒಳಗಡೆನೂ ಸ್ವಲ್ಪ ಕತ್ತಲೆನೇ ಇದೆ. ಅಲ್ಲಿ ಒಳಗಡೆ ನಾವು ದರ್ಶನವನ್ನು ಮಾಡ್ಕೊಂಡು ಬರ್ಬೋದು. ನಾವು ಸ್ವಲ್ಪ ಬೇಗನೆ ಬಂದಿರೋದಕ್ಕೆ ನಮಗೆ ಬೇಗ ಬೇಗ ದರ್ಶನ ಆಯಿತು. ಯಾಕೆಂದರೆ ಇಲ್ಲಿ ಒಬ್ಬೊಬ್ಬರೇ ಈ ಥರ ನುಸುಳ್ಕೊಂಡು ಹೋಗಿ ದರ್ಶನವನ್ನು ಮಾಡೋದಕ್ಕೆ ತುಂಬ ರಶ್ ಇದ್ದಾವಾಗ ನಾವು ಈ ಥರ ಬಂದರೆ ತುಂಬ ಟೈಮ್ ಆಗಿಬಿಡುತ್ತಲ್ವ. ಅದಕ್ಕೋಸ್ಕರ ನಮ್ಮನ್ನು ಬೇಗನೆ ಇಲ್ಲಿ ಕರ್ಕೊಂಡು ಬಂದಿದ್ದರು. ಇಲ್ಲೂ ಕೂಡ ಅಷ್ಟೇ ಬೆಳಗ್ಗೆ ಎಲ್ಲ ಬಸ್ ಎಲ್ಲ ಓಡಾಡಲ್ಲ. ನಾವಿದ್ದಂಥ ಹೋಟೆಲಿಂದ ಆಟೋದಲ್ಲೇ ನಾವು ಬಂದಿರಬೇಕಾಗತ್ತೆ. ಆ ತರಹ ಇರುತ್ತೆ. ಯಾಕೆಂದರೆ ಎಲ್ಲ ಕಡೆ ಇಲ್ಲೆಲ್ಲ ಬಸ್ ಓಡಾಡಲ್ಲ. ಎಲ್ಲ ಕಡೆನೂ ಆಟೋದಲ್ಲೇ ನಾವು ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗಬೇಕಾಗಿರುತ್ತೆ. ನೋಡಿ ನಾವು ಇವಾಗ ಇಲ್ಲಿ ದರ್ಶನವನ್ನು ಮಾಡಿಕೊಂಡು ಮತ್ತೆ ನಾವು ಹೋಟೆಲ್ಗೆ ವಾಪಸ್ ಬಂದು ಹೋಟೆಲ್ನಲ್ಲಿ ನಾವು ಬೆಳಗ್ಗೆ ತಿಂಡಿಯನ್ನು ತಿಂದ್ಕೊಂಡು ನಂತರ ಮತ್ತೆ ನಾವು ಕಾಶಿಗೆ ಹೊರಟ್ವಿ. ನಮ್ಮ ರಾತ್ರಿಯ ಫ್ಲೈಟ್ ಕೂಡ ವಾರಾಣಸಿಯಿಂದನೇ ಇತ್ತಲ್ವ. ಅದಕ್ಕೋಸ್ಕರ ನಾವು ಮತ್ತೆ ವಾಪಸ್ಸು ಗಯಾದಿಂದ ವಾರಾಣಸಿಗೆ ಹೊರಟಿದ್ವಿ. ಅಲ್ಲಿಂದ ಮತ್ತೆ ನಮಗೆ ವಾಪಸ್ಸು ಕಾಶಿಗೆ ಮುಟ್ಟೋದಕ್ಕೆ 5.5 ತಾಸು ಬೇಕಾಗುತ್ತೆ. ಯಾಕೆಂದರೆ ಅಷ್ಟು ದೂರ ಅಲ್ಲಿಂದ ನಾವು ಮತ್ತೆ ಟ್ರಾವೆಲ್ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ನಮಗೆ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ನಮಗೆ ಬರೀ ಟ್ರಾವೆಲಿಂಗೇ ಆಗಿಬಿಡ್ತು. ಯಾಕೆಂದರೆ ನಾವು ಅಲ್ಲಿಂದ ಇಲ್ಲಿ ತನಕ ಬಂದ್ಕೊಂಡು ನಂತರ ಮತ್ತೆ ಊಟವನ್ನು ಕೂಡ ಅಲ್ಲಿಂದನೇ ಅವರು ರೆಡಿ ಮಾಡ್ಕೊಂಡು ಬಂದಿದ್ದರು. ನಮಗೆ ಮತ್ತೆ ವಾರಾಣಸಿನಲ್ಲಿ ಮತ್ತೆ ಮಧ್ಯಾಹ್ನದ ಊಟವನ್ನು ಮಾಡಿಕೊಂಡು ನಂತರ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮತ್ತು ನಾವು ಅಲ್ಲಿಂದ ಮತ್ತೆ ವಾಪಸ್ಸು ಹೊರಟಿರುವಂಥದ್ದು. ಹಾಗೆ ನೆಕ್ಸ್ಟ್ ಇನ್ನೊಂದು ಪಾರ್ಟನ್ನು ನಾನು ಹಾಕ್ತೀನಿ. ನಮ್ಮ ಈ ಪ್ರಯಾಣದ ಇನ್ನೊಂದು ಭಾಗವನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು. ಇವತ್ತಿಗೆ ನಮ್ಮದು ಎಲ್ಲ ಕಡೆ ನಾವು ಕ್ಷೇತ್ರಗಳನ್ನೆಲ್ಲ ಸುತ್ತಿರೋದೆಲ್ಲವೂ ಆಯಿತು. ಇದಾದ ನಂತರ ಇನ್ನೊಂದು ವಿಡಿಯೋದಲ್ಲಿ ನಾನು ಎಲ್ಲರಿಗೂ ಏನೇನು ಅನ್ನಿಸ್ತು ಅದರ ಅಭಿಪ್ರಾಯಗಳನ್ನು ಕೂಡ ನೀವು ಕೇಳ್ಬೋದು. ಯಾಕೆಂದರೆ ಎಲ್ಲರೂ ತುಂಬ ಖುಷಿಯಾಗಿ ಈ ಪ್ರಯಾಣವನ್ನು ಮುಗಿಸಿದ್ರು. ಎಲ್ಲರಿಗೂ ಕೂಡ ಏನು ತೊಂದರೆ ಆಗದೆ ಎಲ್ಲ ಚೆನ್ನಾಗಿ ಎಲ್ಲ ಕಡೆ ದರ್ಶನವನ್ನು ಮಾಡಿಕೊಂಡ್ರು. ಹಾಗೆ ಊಟ ತಿಂಡಿನಲ್ಲೂ ಕೂಡ ಯಾವುದೇ ಕೊರತೆ ಆಗದೆ ಎಲ್ಲ ಕಡೆನೂ ಚೆನ್ನಾಗಾಯ್ತಲ್ವ. ಅದಕ್ಕೋಸ್ಕರ ಎಲ್ಲರೂ ತುಂಬಾ ಖುಷಿಯಾಗಿದ್ದರು. ಹಾಗೆ ಎಲ್ಲರೂ ಖುಷಿಯಿಂದ ತಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಅದನ್ನು ಕೂಡ ನೀವು ಮುಂದಿನ ವಿಡಿಯೋದಲ್ಲಿ ನೋಡ್ಬೋದು. ಇನ್ನೊಂದು ವಿಡಿಯೋವನ್ನು ಹಾಕಿ ನಾನು ಇಲ್ಲಿಗೆ ಮುಗಿಸ್ತೀನಿ. ಹಾಗೆಯೇ ನನ್ನ ಚಾನಲ್ನಲ್ಲಿ ನೀವು ಯಾವಾಗಲೂ ಬೇರೆ ಬೇರೆ ತರಹದ ವಿಡಿಯೋಗಳನ್ನು ನೋಡ್ಬೋದು. ನಿಮಗೇನಾದರೂ ಮಲೆನಾಡಿನ ಕಡೆ ಅಡುಗೆಗಳು ಬೇಕು ಅಂತ ಆದರೆ ಖಂಡಿತ ನನ್ನ ಚಾನಲನ್ನು ವಿಸಿಟ್ ಮಾಡಿದರೆ ನಿಮಗೆ ನಮ್ಮ ಕಡೆ ಅಡುಗೆಗಳು ಸಿಗುತ್ತೆ. ತುಂಬ ಸಿಂಪಲ್ಲಾಗಿ ಹೆಲ್ದಿಯಾಗಿರುವಂಥ ಅಡುಗೆಗಳನ್ನು ನಾನು ಮಾಡಿ ಹಾಕ್ತೀನಿ. ಮತ್ತು ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನೇ ಉಪಯೋಗಿಸ್ಕೊಂಡು ಮಾಡುವಂಥ ಅಡುಗೆಗಳನ್ನೇ ನಾನು ಜಾಸ್ತಿ ಹಾಕ್ತಾ ಇರ್ತೀನಿ. ಅದನ್ನು ಕೂಡ ನೀವು ನನ್ನ ಚಾನಲ್ನಲ್ಲಿ ನೋಡಿ ನೀವು ಕೂಡ ಆ ಅಡುಗೆಯನ್ನು ಮನೆಯಲ್ಲಿ ಟ್ರೈ ಮಾಡ್ಬೋದು. ಇಷ್ಟೇ ಅಲ್ಲದೆ ನಾನು ಬೇರೆ ಬೇರೆ ಕಡೆ ಅಡುಗೆ ಕಾಂಪಿಟೇಷನಿಗೆ ಹೋಗಲಿ ಅಥವಾ ಬೇರೆ ಎಲ್ಲೇ ನಾನು ಹೋಗಿದ್ರೂ ಕೂಡ ಅಲ್ಲಿಯ ವಿಡಿಯೋಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇರ್ತೀನಿ. ಅದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಹಾಗೆ ಆಲ್ರೆಡಿ ನಾನು ಹೇಳಿದಾಗೆ ನಿಮಗೆ ನನ್ನ ವಿಡಿಯೋಗಳೆಲ್ಲ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕನೂ ಬಾಯ್ ಬಾಯ್ ಫ್ರೆಂಡ್ಸ್.